ರಕ್ಷಿಸಿ ರಕ್ಷಿಸಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ರಕ್ಷಿಸಿ ರಕ್ಷಿಸಿ ಹೇಳೋದೇನಪ್ಪ ಅಂದ್ರ ನಾವು ಸ್ಥಳೀಯರಲ್ಲಿ ಮೀನುಗಾರಿಕೆ ಮಾಡ್ತಿದ್ವಿ. ಇವರು ಮಾಡುವಂತ ದೌರ್ಜನ್ಯದಿಂದ ಮತ್ತೆ ಇವ್ರು ಮಾಡುವಂತ ಅಕ್ರಮ ಮೀನುಗಾರಿಕೆಯಿಂದ ಸ್ಥಳೀಯರಿಗೆ ಮೀನ ಆಡೋಕೂ ಆಗ್ತಿಲ್ಲ. ಇವರು ಯಂತ್ರಧ್ವನಿ ಮತ್ತು ಸಣ್ಣ ಮೀನು ಹಿಡಿದ್ರಿಂದ ಸ್ಥಳೀಯರಿಗೆ ಒಂದು ಮೀನು ಕೂಡ ಸಿಗತ್ತಿಲ್ಲ. ಆ ಪರಿಸ್ಥಿತಿ ಆಗೈತಿ ಇವತ್ತಿನ ದಿವಸ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಅವ್ರು ಆಡುವಂತ ಅಕ್ರಮ ಮೀನುಗಳು ತಡೆಯಕ್ ಹೋದ್ರೆ ನಮ್ಮ ಮೇಲೆ ದಬ್ಬಳಿಕೆ ಮಾಡುವಂತ ವ್ಯವಸ್ಥೆನ ಕೂಡ ಅವ್ರು ಮಾಡ್ತಿದ್ದಾರೆ. ಯಾರಿಗೆ ಏನ್ ಮಾಡ್ಕೊಂತೀವಿ, ಯಾರ ತಲೆ ಹೋದ್ರೆ ಏನ್ ಮಾಡ್ಕೊಳಕ್ ಆಗೋದಿಲ್ಲ ನೀವು ಅಂತ ನಾವು ವಿಡಿಯೋ ಮಾಡಕ್ ಅಧಿಕಾರ ನಿಮ್ಗೆ ಯಾರು ಕೊಟ್ಟಾರ ಅಂತ ನಮ್ನ ಸ್ಪಷ್ಟವಾಗಿ ಕೇಳ್ತಾರ ಅವ್ರು. ಇಲ್ಲಿ ಇಷ್ಟೊಂದು ಅವ್ರಿಗೆ ಧೈರ್ಯ ಬಂದಿದ್ದು ಯಾವ ಕಾರಣ ಅಂತ ಇಲ್ಲಿ ಮಧ್ಯವರ್ತಿಗಳು ಇದರಲ್ಲಿ ದಲ್ಲಾಳಿಗಳು ಇದಾರೆ ಕೆಲವರು. ಅವ್ರ ಮೊದಲು ಮಟ್ಟ ಹಾಕ್ಬೇಕು. ಇವ್ರನ್ನ ಹಿಡ್ಕೊಂಡು ಅವ್ರ ದಲ್ಲಾಳಿಗಳು ಅವ್ರ ಮೇಲೆ ಬದುಕಾಕ್ ನೋಡಕತ್ತಾರಲ್ಲ ಅವ್ರ ಮೊದಲು ಮಟ್ಟ ಹಾಕ್ಬೇಕಂತ ನಾವು ಕೇಳಕ್ ಬಯಸ್ತೀನಿ ತಮ್ಮ ಮುಖಾಂತರ. ಇಷ್ಟು ದಿವಸದಿಂದ ನಾವು ನೋಡ್ತಾ ಇದ್ವಿ, ಸುಮಾರು ವರ್ಷಗಳಿಂದ ಇಂತ ನಮ್ಮ ಇಲಾಖೆ ನಮ್ಮ ತಾಲೂಕಿಗಿಂತ ಒಳ್ಳೆ ಅಧಿಕಾರಿಗಳು ಬಂದಿದ್ದೇ ಇಲ್ಲ. ಅಂತ ಒಳ್ಳೆ ಅಧಿಕಾರಿಗಳು ಬಂದ್ರೆ ಇವಾಗ ಫಸ್ಟ್ ಟೈಮ್. ಇವ್ರೇನು ಇಷ್ಟು ದಿವಸ ಬಂದಿರೋರು ಅಕ್ರಮ ಮೀನುಗಳಿಗೆ ಅವ್ರು ಏನೇನೋ ಸ್ವಲ್ಪ ತಲೆ ಹಾಕದೆ ಬಿಡ್ತಿದ್ರು, ಏನೋ ಇನ್ನೊಂದು ಕಾರಣಕ್ಕಾಗಿ ಅವ್ರು ಆಟ ನಡೀತಿತ್ತು, ಏನು ಇದಕ್ಕೆ ವಿರೋಧ ಇದ್ದಿಲ್ಲ. ಈಗೇನಿವ್ರು ಸೂಕ್ತವಾಗಿ ಒಳ್ಳೆಯ ಮಾರ್ಗದಲ್ಲಿ ಏನು ಮೀನ ಹಿಡಿಬೇಕಂತೇಳಿ ಏನು ನಿಯಮ ಪ್ರಕಾರ ಇವ್ರು ಪಾಲನೆ ಮಾಡ್ಸಕತ್ರು. ಅದರಿಂದ ಇವ್ರಿಗೆ ದೌರ್ಜನ್ಯ ಆಯ್ತು, ಮತ್ತೆ ಇವ್ರಿಗೆ ಕಷ್ಟ ಭಾಳ ಆಯ್ತು ಬದುಕೋರಿಗೆ. ಇವ್ರಿಗೆ ಆಯ್ತು, ಮತ್ತೆ ಇವ್ರಿಂದ ಹಿಂಬಾಲಿಕರೂ ಆಗ್ಯದ. ಅದರಿಂದ ಏನ್ ಬೇಕಾಗ್ಯದ ಅದನ್ನ ಒಳ್ಳೆ ವ್ಯವಸ್ಥೆ ಒಳಗೆ ಕೆಲಸ ಮಾಡಕತ್ತಾರ. ಇವ್ರ ಬಗ್ಗೆ ನಮ್ಗೆ ಬೇರೆ ಎಣ್ಣೆ ವಿಚಾರ ಇಲ್ಲ. ಇವ್ರ ಮೇಲೆ ಕೊಟ್ಟಿದ್ದೆಲ್ಲ ಸುಳ್ಳು ಅಪವಾದನೆ. ಇದನ್ನ ತಿರಸ್ಕರಿಸ್ಬೇಕಂತೇಳಿ ನಾವು ಹೇಳಕ್ ಸರ್ಕಾರಕ್ಕೆ ಏನಿಲ್ಲ. ಈ ಹೊರ ರಾಜ್ಯದ ಮೀನುಗಾರರು ಅಕ್ರಮ ಮೀನುಗಾರ ಇವ್ರನ್ನ ಹೊರ ಹಾಕ್ಬೇಕು. ಸ್ಥಳೀಯರಿಗೆ ನಮ್ಮ ಸ್ಥಳೀಯ ಆಸ್ತಿ ಪಾಸ್ತಿನ ಎಲ್ಲ ಕಳ್ಕೊಂಡಿರುವಂತ ಸ್ಥಳೀಯ ಮೀನುಗಾರರಿಗೆ ದುಡಿಯಕ್ಕೆ ಬದುಕಕ್ಕೆ ಒಂದು ಅವಕಾಶ ಕೊಡಬೇಕು. ಇಲ್ಲ ನಾವು ಅವ್ರಿಗೆ ಕೊಡ್ತೀವಿ ಅನ್ನೋ ವಿಚಾರ ಆದ್ರೆ ಸ್ಥಳೀಯರಿಗೆ ತಿಂಗಳಿಗೆ ಒಂದು 15,000 10,000 20,000 ಏನ್ ಕೊಡ್ತೀವಿ ಒಂದ್ ಸಬಳ ಒಂದು ಫಿಕ್ಸ್ ಮಾಡಿ ಕೇಸಿ ಕೊಟ್ಬಿಟ್ರಿ. ನಾವು ಮನೆ ಕುಂತ್ ಬಿಡ್ತೀವಿ, ಅವ್ರಿಗೆ ಉದ್ಯೋಗ ಕೊಡ್ರಿ, ಪರವಾಗಿಲ್ಲ. ನಮಗೆ ಏನ್ ಉದ್ಯೋಗ ಕೊಡ್ರಿ. ಇಷ್ಟು ಮಾತ್ರ ನಾವು ಕೇಳಕ್ಕಾಗುತ್ತೆ. ಇದಕ್ಕಿಂತ ಹೆಚ್ಚು ಸರ್ಕಾರಕ್ಕೆ ಹೇಳಲಿ ಅರ್ಥ ಇಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಡಿ.ಸಿ ಅವರು ಇದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು. ಮತ್ತೆ ಅವ್ರಿಗೆ ಮೂಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಬೇಕಂತ ನಾವು ಕೇಳಕ್ಕೆ ಇಷ್ಟ. ಬರೀ ಒಂದು ಆಧಾರ್ ಕಾರ್ಡ್ ಏನೋ ಒಂದು 200-300 ಕೊಟ್ಟಿಗೆ ಎಲ್ಲಿ ಒಂದು ಅಕ್ರಮ ಆಧಾರ್ ಕಾರ್ಡ್ ಮಾಡ್ಕೊಂಡು ಬಂದ್ಬಿಡ್ತಾರ. ನಂಬರ್ ಅದೇ ಇರುತ್ತೆ, ಬರೀ ಅಡ್ರೆಸ್ ಮಾತ್ರ ಅದ್ರ ಚೇಂಜ್ ಮಾಡ್ಕೊಳಕಾಗುತ್ತೆ. ಯಾರಿಗಾದ್ರೂ ಮಾಡಿಕೊಡ್ತಾರ ಅದನ್ನ. ಅಂತದ್ರಲ್ಲಿ ಇವರು ಮೂಲ ದಾಖಲೆ ಏನು ಇವರು ಹುಟ್ಟು ಬೇಕು, ಇವ್ರ ಜನನ ಬೇಕು, ಇವ್ರು ಮರಣ ಬೇಕಿದ್ ಯಾವುದೂ ಇಲ್ಲ. ಒಂದು ಶಾಲೆ ಒಳಗೆ ಇವ್ರದ್ದು ಯಾರ್ದೋ ಒಂದು ರಿಜಿಸ್ಟ್ರೇಷನ್ ಇಲ್ಲ. ಇವ್ರು ಯಾವ ಆಧಾರ ಮೇಗ ಲೋಕೋದರ ಅಂತ ಹೇಳ್ತಾರ. ಎಲ್ಲ ಅಕ್ರಮ ಕೆಲಸ. ಇವ್ರು ಮಾಡಿದ ಅಕ್ರಮ, ಇವ್ರು ಬಳಸುವಂತ ಐಡಿ ಕೂಡ ಅಕ್ರಮ ಅಂತ ನಾ ಹೇಳಕ್ ಬಯಸ್ತೀರಿ. ಮುತ್ತಣ್ಣ ಅಂತೀರಿ, ಮುತ್ತಣ್ಣ ಗೌಂಡಿ, ರಕ್ಕಸಿಗಿ, ತಾಲೂಕು ಮುದ್ದೇಬೇಳ, ಜಿಲ್ಲಾ ವಿಜಯಪುರ. ಮನವಿ ಕೊಡೋಕಿನ್ನ ಮುಂಚೆ ರೀ ಬೆಳಗಾವಿಲಿಂತ್ರ ಡಿ.ಡಿ ಅವ್ರು ಬೆಳಗಾವಿಲಿಂತ್ರ ಡಿ.ಡಿ ಅವರು ಮತ್ತು ಬಿಜಾಪುರ ಡಿ.ಡಿ ಅವರು, ನಮ್ಮ ಮುದ್ದೇಬೇಳ ಶರಣಗೌಡ ಬಿರಾದಾರ್ ಅವರು, ಇವರೆಲ್ಲರೂ ಕೂಡಿ ಕಳ್ಳದಿಂದ ಮೀನು ದಂಧೆ ಮಾಡುವವ್ರನ್ನ ಹಿಡಿದು ಅವ್ರನ್ನ ರೇಡ್ ಮಾಡಿ ಮುದ್ದೇಬೇಳ ಪೊಲೀಸ್ ಸ್ಟೇಷನ್ದೊಳಗ ಅವರ ಬಲಿ ಪುಟ್ಟಿಗಳನ್ನ ಅಲ್ಲಿ ಒಪ್ಪಿಸೈತ್ರಿ. ಮತ್ತು ಇನ್ನೊಂದೇನು, ಬಾಗಲಕೋಟೆಯಲ್ಲಿ ಮೇಡಮರು ಮೀನುಗಾರಿಕೆ ಅವರು ಸಹಾಯಕ ನಿರ್ದೇಶಕರು ಮೇಡಮರು ಅವರು ಅಲ್ಲಿ ಅವ್ರ ಪುಟ್ಟಿ ಆಂಧ್ರದವರ ಪುಟ್ಟಿ ಬಲಿಗಳನ್ನ ಅಲ್ಲಿ ರೇಡ್ ಮಾಡಿ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹಾಕ್ಯಾರಿ. ಇಲ್ಕಲ್ದೊಳಗೂ ಹಾಕ್ಯಾರಿ. ಇಷ್ಟೆಲ್ಲ ಹಾಕಿದ್ರು ಅವನ ಮ್ಯಾಲೆ FIR ಆಗಿದೆ. ಅಬ್ರಾಮ್ ಅನ್ನೋನ್ ಮ್ಯಾಗ ಆಂಧ್ರದವ ಅಬ್ರಾಮ್ ಅನ್ನೋನ್ ಮ್ಯಾಗ FIR ಕೂಡ ಆಗಿದೆ. ಅವನ್ ಏನ್ ಮಾಡ್ತಾನ, ಅವನ ಹಿಂದೆ ಇಲ್ಲಿ ಒಂದಿಷ್ಟು ಮಂದಿನ ಜನ ಊರಿನವ್ರನ್ನ ಮತ್ತ ಅವ್ರ ಜನಗಳನ್ನ ಕರ್ಕೊಂಡ್ಬಂದು ಶರಣಗೌಡ ಬಿರಾದರ್ ಸರ್ಗೆ ಅವ್ರಿಗೆ ಧಮಕಿ ಹಾಕೋದು ಮತ್ತ ಆ ಸುಳ್ಳನ್ನು ಮುಚ್ಚ ಹಾಕಾಕ ಈ ಕೆಲಸಗಳನ್ನ ಮಾಡಾಕತ್ತಾನ್ರಿ. ಸರ್, ಅಬ್ರಾಹಿಂ ಅವರು ಮೊನ್ನೆ ಒಂದು ಮನವಿ ಕೊಡೋದು ಅಲ್ಲಿ ಏನು ಕೊಟ್ಟರಪ್ಪ, 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಾರ ಶರಣಗೌಡ ಪಾಟೀಲ್ ಅವರು ಬಿರಾದರ್ ಅಂತ. ಅದು ಯಾಕೆ ಸುಳ್ಳು ಅಂತಂದ್ರ ಅವ್ರು ಅದಕ್ಕಿಂತ ಮುಂಚೆ ಅವ್ರ ಮ್ಯಾಗ FIR ಆಗಿದೆ. ಅಬ್ರಾಹ್ಮನ್ ಮ್ಯಾಗ FIR ಆಗಿದೆ. FIR ಸಲಮ ಅದನ್ನ ಮುಚ್ಚ ಹಾಕಾಕ ಅವ ಏನ್ ಮಾಡ್ಯಾನ ಅಂತಂದ್ರ ಈ ಸುಳ್ಳು ಸೃಷ್ಟಿ ಮಾಡ್ಯಾನ್ರಿ. ಲಂಚ ಕೇಳ್ಯಾರ, ಅದನ್ನ ಕೇಳ್ಯಾರ ಅಂತ ಕೇಸಿ ಸುಳ್ಳು ಇದನ್ನ ಸೃಷ್ಟಿ ಮಾಡಾಕತ್ತಾನ್ರಿ ಅವ. ಶರಣಗೌಡ ಬಿರಾದರ್ ಸರ್ ಅದ ನಿಷ್ಠಾವಂತ ಅಧಿಕಾರಿ ಸರ್. ಅವರು ನಿಷ್ಠಾವಂತ ಅಧಿಕಾರಿ. ಎಲ್ಲ ನಮ್ಮ ಲೋಕಲ್ ಮೀನುಗಾರರು ಏನದಾರ ನೋಡ್ರಿ, ಇವ್ರೆಲ್ಲಾ ಒಳ್ಳೆಯವ್ರ ಅದಾರ. ಇವ್ರು ಆಂಧ್ರದವ್ರು ಏನ್ ಮಾಡ್ತಾರ, ಇವರು ಇಲ್ಲಿಯವ್ರನ್ನ ಹಚ್ಚಿ ಇವ್ರ ಈ ಮೀನುಗಾರರ ಬಲಿಗಳು ಹರಿದು ರಾತ್ರಿ 1 ಗಂಟೆಗೆ ಅವರು ಶಿಕಾರಿ ಮಾಡಕ್ ಹೋಗುದು. ಹೊಳಿಗೆ ರಾತ್ರಿ 1 ಗಂಟೆಗೆ ಹೋಗಿ ಸಣ್ಣ ಸಣ್ಣ ಮೀನುಗಳನ್ನು ಹೊಡೆದ ಮತ್ತ ಆಂಧ್ರ ಮತ್ತು ತೆಲಂಗಾಣ ಮತ್ತು ಮುಂಬೈ ಮತ್ತು ಚೆನ್ನೈಗೆ ಆ ಮಾಲಗಳನ್ನ ಟ್ರಕ್ಕಿನ ಮೂಲಕ ಕಳ್ಸುದು. ಇದನ್ನೆಲ್ಲ ಕಳ್ಸಂಗ ಯಾರಂದ್ರ ಅಬ್ರಾಹ್ಮಣೆ. ಅವ್ರ ಮ್ಯಾಗ FIR ಆಗಿದೆ ಅಲ್ಲ ಸರ್. FIR ಆಯ್ದ್ರು ಜಮೀನ್ ಮ್ಯಾಗ ಹೊರ ಬಂದು ಈ ಶರಣಗೌಡ ಬಿರಾದರ್ ಸರ್ ಮ್ಯಾಗ ಅಪವಾದ ಮಾಡ್ತಾನ್ರಿ.
ರಾಜಕೀಯ ಬಾಜಕೀಯ ಏನಿಲ್ರಿ ತನ್ನ ಅದು ಆಗೇತ್ರಿ ಸರ್, ಅದು ಆಗೇತ್ರಿ ಸಾಹೇಬ್ರ ಮ್ಯಾಗ, ಅದು ಬೆಳಗಾವಿ ಜಂಟಿ ನಿರ್ದೇಶಕರ ಮ್ಯಾಗ ನುಗ್ಸಾಡ್ಯಾರ್ರಿ ಅವ್ರು. ಆಂಧ್ರ ಪ್ರದೇಶದ ಮಂದಿ ಮೀನುಗಾರಿಕೆ ಮಾಡ್ತಾರ, ಅವ್ರು ರಾಜಕೀಯ ವ್ಯಕ್ತಿಗಳು ಏನ್ ಕೈವಾಡ ಇರ್ಬೋದು ಇದ್ರಾಗ. ಹಿಂದ್ಗಡೆ ಏನಿದೆ ಗೊತ್ತಿಲ್ರಿ, ಆದ್ರೆ ನಮ್ಮ ಎದುರುಗಡೆ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಯಾವುದೂ ಇಲ್ಲ. ರಾಮಸ್ವಾಮಿ ಕಡಿಮಣಿ, ಮೀನುಗಾರಿಕೆ ಸಹಕಾರ ಸಂಘದ ಜಿಲ್ಲಾಧ್ಯಕ್ಷರು ರಾಮಸ್ವಾಮಿ ಕಡಿಮಣಿ. ಮೊದಲನೇದಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದರ ಜೊತೆಗೆ ಈ ನಾಡಿನ ಆರಾಧ್ಯ ದೇವರುಗಳಾಗಿರ್ತಕ್ಕಂಥ ಆರಾಧ್ಯ ದೇವರುಗಳಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿ ಪಾದ ಕಮಲಗಳಿಗೆ ನಾವೆಲ್ಲರೂ ಹಣೆ ಮಣಿಯೋದ್ರ ಜೊತೆಗೆ ಇವತ್ತು ಏನು ಸಮಾಜದಲ್ಲಿ ಕತ್ತಲನ್ನು ತೆಗೆದು ಹಾಕಿ ಬೆಳಕನ್ನು ಕೊಡುವುದರಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಆತ್ಮೀಯರೇ ಅನ್ನೋ ಜೊತೆಗೆ ಇವತ್ತು ಏನು ನಮ್ಮ ಸ್ಥಳೀಯ ಮೀನುಗಾರರಿಗೆ ಅನ್ಯಾಯವಾಗಿದೆ ಅಂತ ಕೇಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯದ ಮೊರೆ ಹೋಗಿರುವ ಜೊತೆಗೆ ಇವತ್ತು ಸವಿಸ್ತರವಾಗಿ ತಮ್ಮ ಗಮನಕ್ಕೆ ತರಬೇಸುವುದು ಏನಪ್ಪಾ ಅಂದ್ರೆ, ಮಾನ್ಯರೇ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಯಾದ ರೀತಿಯಿಂದ ಕನ್ನಡ ಬಾರದೆ ಕೆಲವು ಅನ್ಯ ರಾಜ್ಯದವರು ಇಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಬಂದಿದ್ದಾರಪ್ಪ ಅಂದ್ರೆ, ಇವರಿಗೆ ಆಂಧ್ರದಿಂದ ಕರ್ನಾಟಕದ ಬಂದು ನೆಲೆಯಾಗಿ ಇವರಿಗೆ ಸಂಬಂಧಪಟ್ಟಂತ ದಾಖಲೆಗಳು ಕೊಟ್ಟಿರುವವರು ಯಾರು? ಇವರ ಮೂಲತಃ ಆಂಧ್ರದವರು ಇರುವ ಜೊತೆಗೆ ಇವತ್ತು ಏನು ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಕ್ರಮ ಚಟುವಟಿಕೆಗಳು ಯಾವಪ್ಪ ಅಂದ್ರೆ, ಸಣ್ಣ ಮೀನುಗಳನ್ನು ಏನು ಬಲಿ ಹಾಕುದು ಮತ್ತು ಬೋಟ್ ಮುಖಾಂತರ ಏನೈತಿ ಬೇಟೆ ಆಡೋದು ಮತ್ತು ಮೇಲಾಗಿ ಕಾನೂನು ಬಾಹಿರವಾಗಿ ಮೀನುಗಾರಿಕೆ ಸಂಬಂಧಪಟ್ಟಂಗೆ ಹಲವಾರು ಚಟುವಟಿಕೆಗಳು ನಡೀತಾ ಇದ್ದಾವೆ. ನಡೀತಾ ಇರೋ ಜೊತೆಗೆ ಆ ಭಾಗದ ಈ ಇಲಾಖೆ ಅಧಿಕಾರಿಗಳು ನೀವು ಮಾಡ್ತಿರ್ತಕ್ಕಂತ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅಂತ ಕೇಸಿ ಅವರ ಮೇಲೆ ಈಗಾಗಲೇ ದೂರು ದಾಖಲೆ ಆದರೂ ಕೂಡ ಅವರು ತಮ್ಮ ಬಂಡ ಧೈರ್ಯದಿಂದ ಯಾರದೇ ಒಂದು ಕಾಣದ ಕೈಗಳಿಂದ ಜಾಮೀನು ಪಡೆದುಗಿಸಿ ಮತ್ತೆ ಅವರು ಯಥಾ ಪ್ರಕಾರವಾಗಿ ತಮ್ಮ ಅಕ್ರಮ ಕಾನೂನು ಬಾಹಿರವಾಗಿ ಮೀನು ಬೇಟೆಗಾರ ಮಾಡ್ತಾ ಇದ್ದಾರೆ. ಅವರು ಯಾರಪ್ಪ ಅಂದ್ರೆ, ಅವರ ಹೆಸರು ಹೇಳಕ್ಕೆ ನಾನು ಈ ಸ್ಥಳ ಇಚ್ಛೆ ಬಯಸುತ್ತೇನೆ. ಆಂಧ್ರ ಪ್ರದೇಶದ ನಿವಾಸಿಯಾದ ಅಬ್ರಾಮ್ ತಂದೆ ಪಿಂಟು ಒಬ್ಬರ್ ಇವರೇನೈತಿ ಅಕ್ರಮದಿಂದ ಮೀನುಗಾರಿಕೆ ಕಾರ್ಯವೃತ್ತಿ ಮಾಡ್ತಾ ಬಂದಿದ್ದಾರೆ. ಇದರಿಂದ ನಮ್ಮ ಸ್ಥಳೀಯ ಮೀನುಗಾರ ಅನ್ನುವ ಜೊತೆಗೆ ಕನ್ನಡ ನಾಡಿನ ಮೀನುಗಾರರಿಗೆ ತುಂಬಾ ನೋವು ತರುವಂತ ವಿಷಯವಾಗಿದೆ. ಯಾಕ್ರಿ ನಮ್ಗೆ ನೋವಾಗೈತಿಲ್ಲ? ಅದಕ್ಕೆ ನಾನು ಸ್ಪಷ್ಟವಾಗಿ ಏನ್ ಹೇಳಕ್ ಇಚ್ಛೆ ಬಯಸ್ತೀನಪ್ಪ ಅಂದ್ರೆ, ತಾವು ಆಂಧ್ರ ಮೂಲದಿಂದ ಬಂದುಗೇಸಿ ನಮ್ಮ ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಇರ್ತಕ್ಕಂತ ಕೆಲವು ಅಧಿಕಾರಿಗಳ ಮೇಲೆ ಏನು ಅವ್ರ ಮೇಲೆ ಅಪಪ್ರಚಾರ ಮಾಡೋದು ಮತ್ತು ಅವ್ರ ಮೇಲೆ ಏನೈತಿ ದಬ್ಬಾಳಿಕೆ ಮಾಡೋದು, ಅವ್ರನ್ನ ಬೆಳೆಸೋದು ಮತ್ತೆ ಇನ್ನಿತರ ಮಾಡುವುದರಿಂದ ಅವ್ರು ಯಾರು ಆಂಧ್ರದವರು ಬಂದಿಗೆ ಸಿಲ್ ದಬ್ಬಾಳಿಕೆ ಮಾಡ್ತೀರಾ ನೀವು? ಎಷ್ಟು ಧೈರ್ಯ ಐತಿ ನಿಮಗೆ? ಅಂದ್ರೆ ನಾವು ಕನ್ನಡಿಗರು, ನಾವು ಕನ್ನಡಿಗರು, ನಾವು ಸಹನೆ ಕನ್ನಡಿಗರು. ಇವತ್ತು ನಮ್ಮ ತಾಳ್ಮೆ ಕಟ್ಟೆ ಹೊಡಿದ್ರಪ್ಪ ಅಂದ್ರೆ ಏನಾಗುತ್ತೆ ಅಂತ ಕೇಸಿ ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ ಅನ್ನೋ ಜೊತೆಗೆ ಇವತ್ತು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯವನ್ನು ಏನ್ ಕೇಳಕ್ ಇಚ್ಛೆ ಬಯಸುತ್ತೇನಪ್ಪ ಅಂದ್ರೆ, ಮೊನ್ನೆ ಜಿಲ್ಲಾಧಿಕಾರಿಗಳೇ ತಮ್ಮ ಮೇಲೆ ನಾವೆಲ್ಲರೂ ಅಪಾರ ಗೌರವವನ್ನು ಹೊಂದಿರೋ ಜೊತೆಗೆ ನಾವು ಸ್ಥಳೀಯ ಮೀನುಗಾರರು ಇವತ್ತು ನಮ್ಮ ಕುಲಕಸಬು, ಇವತ್ತು ನಾವು ಏನು ಹೊಳಿಲಿಂದ ಮೀನುಗಾರಿಕೆ ಮಾಡದೆ ಹೋದ್ರೆ ನಮ್ಮ ಜೀವನದ ಹೊಟ್ಟೆನೆ ತುಂಬುವುದಿಲ್ಲ ಅಂತ ಪರಿಸ್ಥಿತಿ ನಮಗೆ ಎದುರಾಗಿದೆ. ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯ ಆಗ್ಬಾರ್ದಪ್ಪ ಅಂದ್ರೆ, ಅನ್ಯ ರಾಜ್ಯದಿಂದ ಬಂದಿರತಕ್ಕಂತ ಮೀನು ಬೇಟೆ ಆಡೋಕಂತ ಯಾರೇ ಅವರು ಕೂಡಲೇ ಹೊರಗೆ ಹಾಕಿಸಿ ಈ ಕನ್ನಡ ನಾಡಿನ ಮೀನುಗಾರರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀರಂತ ತಮ್ಮ ಮೇಲೆ ಅಪಾರ ಗೌರವದೊಂದಿಗೆ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತೆರೆಗೆ ಬಯಸುತ್ತೇನಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ. ಯಾವ ರೀತಿಯಿಂದ ತೊಂದರೆ ಆಗ್ತದೆ ಅಂದ್ರೆ ಸರ್, ಅವರು ಮೂಲತಃ ಆಂಧ್ರದವರ ಜೊತೆಗೆ ಕಾನೂನು ಬಾಹಿರವಾಗಿದಪ್ಪ ಅಂದ್ರೆ ರಾತ್ರೋರಾತ್ರಿ ಬೋಟ್ ಮುಖಾಂತರ ಬೇಟೆ ಆಡೋದು, ಮತ್ತೆ ಏನೈತಿ ಸಣ್ಣ ಜಿಂಗಿ ಮೀನುಗಳು ಅವು ಏನೈತಿ ಉತ್ಪತ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ಉತ್ಪತ್ತಿ ಕಡಿತಗೊಳಿಸ್ತಾ ಇದ್ದಾರೆ.
ಕಡಿತಗೊಳಿಸ್ತಾ ಇದ್ದಾರೆ. ಮತ್ತು ಮೇಲಾಗಿ ಅಲ್ಲಿ ಏನು ನೀರನ್ನು ಕಲುಷಿತಗೊಳಿಸುವುದರಿಂದ ಜಲಸಂಪತ್ತು ಹಾಳಾಗುವಂತ ಪರಿಸ್ಥಿತಿ ಇರ್ತದೆ. ಇನ್ನು ಹಲವಾರು ವಿಷಯಗಳಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಿಂದ ಕನ್ನಡದಲ್ಲಿ ಇರ್ತಕ್ಕಂತ ಆಸ್ತಿ ಕನ್ನಡಿಗರಿಗೆ ಮುಟ್ಟಬೇಕು, ಅವ್ರದ್ದು ಯಾರಿಗೆ ಮುಟ್ಟಬಾರ್ದು ಅಂತ ಗೆಸಿ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್, ನನ್ನ ಹೆಸರು ತಿರುಪತಿ ನರಸಪ್ಪ ಬಂಡಿವಡ್ಡ. ಏನ್ ಸರ್? ಸರ್ ಲೈಸೆನ್ಸ್ ಇರ್ಲಿ ಸರ್, ಲೈಸೆನ್ಸ್ ಇವತ್ತಿನ ದಿಸೆಯಲ್ಲಿ ಏನು ಮೀನುಗಾರರಿಗೆ ಅನ್ಯಾಯವಾಗತ್ತಂತ ಕೇಸಿ ನಮ್ಮ ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತರವಹಿಸುತ್ತೇನೆ. ಮೊದಲನೇದಾಗಿ ಮಾನ್ಯ ಗೌರವಿತ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಗಮನಕ್ಕೆ ವಿಷಯ ಸುಳ್ಳು ಆಪಾದನೆ ಮಾಡಿರುವ ವ್ಯಕ್ತಿಗಳ ಮೇಲೆ ಕಾನೂನಿನಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಕುರಿತು ಮಾನ್ಯರೇ ಮೇಲ್ಚಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕನ್ನಡದ ನಿವಾಸಿಗಳಾದ ನಾವು ಗಂಗಾ ಮಾತೆಯನ್ನು ನಂಬಿಕೊಂಡು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡಿಗರು ಭಾಷೆ ನೆಲ ಜಲ ಅಂತ ಬಂದ್ರೆ ಕನ್ನಡ ತಾಯಿಗೋಸ್ಕರ ಹೋರಾಟ ಮಾಡಲು ಸಿದ್ಧ. ನಾವು ಈ ಹೋರಾಟದಲ್ಲಿ ನಮ್ಮ ಕೊನೆ ಉಸಿರು ಇರುವವರೆಗೂ ಕನ್ನಡ ತಾಯಿಗೆ ಜೈ. ಈ ಮೂಲಕ ಕನ್ನಡ ತಾಯಿಯನ್ನು ಗೌರವಿಸುತ್ತಾ ಯಾರೋ ಹೊರಗಿನಿಂದ ಬಂದ ಅನ್ಯ ರಾಜ್ಯದ ಸರಿಯಾದ ರೀತಿಯಿಂದ ಕನ್ನಡ ಭಾಷೆ ಬಾರದೆ ಆಂಧ್ರದ ನಿವಾಸಿಗಳಾದ ಶ್ರೀ ಅಬ್ರಾಮ್ ತಂದೆ ಪಿಂಟು ಓರ್ಪಲ್ಲಿ ಎಂಬ ಮೀನುಗಾರರು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ, ಮಾನ್ಯ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಇವರ ಬಗ್ಗೆ ಮೀನು ಬೇಟೆ ಯಂತ್ರ, ದೋಣಿಯಲ್ಲಿ ಮೀನು ಬೇಟೆಯಾಡಲಿಕ್ಕೆ ಲಂಚ ಕೊಟ್ಟಿರ್ತೇವೆ ಆಪಾದನೆ ನೀಡಿದ. ಹಾಗಾದರೆ ಈ ಮೊದಲು ಮೀನುಗಾರಿಕೆ ಜಂಟಿ ನಿರ್ದೇಶಕರು, ಬೆಳಗಾವಿ ಉಪನಿರ್ದೇಶಕರು ವಿಜಯಪುರ ಮತ್ತು ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮುದ್ದೇಬಾಳ್ ಶರಣಗೌಡ ಬಿರಾದರ್ ಇವರ ಸರ್ಕಾರಿ ಸೇವೆಯಲ್ಲಿ ಇರುವಾಗ ಈ ಅಧಿಕಾರಿಗಳ ಮೇಲೆ ಉದ್ದೇಶಪೂರ್ವಕವಾಗಿ ಇವರನ್ನು ಭಯ ಬೀಳಿಸುವುದು ಮತ್ತು ಜೀವ ಬೆದರಿಕೆ ಉಡಾಪೆ ಉತ್ತರ ಕೊಡುತ್ತಾರೆ. ಈ ವ್ಯಕ್ತಿಗಳು ಆಂಧ್ರದ ನಿವಾಸಿ ಅಬ್ರಾಮ್ ತಂದೆ ಪಿಂಟಯ್ಯ ಓರ್ಪಲ್ಲಿ ಎಂಬ ಮೀನುಗಾರರು ಆರೋಪ ಮಾಡಿರುತ್ತಾರೆ. ಇವರು ಕಾನೂನು ಬಾಹಿರವಾಗಿ ಆಧುನಿಕ ಯಂತ್ರಗಳನ್ನು ಬಳಸಿ ಸಣ್ಣ ಬಲೆಗಳನ್ನು ಬಳಸಿ ಸಣ್ಣ ಮೀನುಗಳನ್ನು ಹಿಡಿದು ವ್ಯಾಪಾರೀಕರಣ ಮಾಡುತ್ತಾರೆ. ಜೊತೆಗೆ ಮೀನು ಆಧಾರ್ ಕಾರ್ಡ್, ವೋಟಿಂಗ್ ಕಾರ್ಡ್, ಜನನ ಕರ್ನಾಟಕದ ಶಾಲಾ ದಾಖಲಾತಿ ಮತ್ತು ಸಹಕಾರಿ ಸಂಘದ ಗುರುತಿನ ಚೀಟಿ ಇರುತ್ತದೆ ಎಂದು ಹೇಳುತ್ತಾರೆ. ಮತ್ತು ಇವರು ವಾಸಿಸುವ ಮನೆಯ ಹಕ್ಕುಪತ್ರ ಪಂಚಾಯತ್ನಿಂದ ಪಡೆದ ದೃಢೀಕರಣ ನೀಡಬೇಕು. ಅವರು ಮೂಲತಃ ಆಂಧ್ರದವರು. ಅವರು ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಅವರಿಗೆ ಪ್ರೋತ್ಸಾಹ ನೀಡುವರ ಕೂಡ ತನಿಖೆ ಒಳಪಡಬೇಕು. ಸ್ಥಳೀಯ ಮೀನುಗಾರರು ಆಸ್ತಿಪಾಸ್ತಿ ಕಳೆದುಕೊಂಡು ಮೀನು ವೃತ್ತಿಯಿಂದ ಉಪಜೀವನ ನಡೆಸುತ್ತಿದ್ದೇವೆ. ಆದ್ದರಿಂದ ಹೊರ ರಾಜ್ಯದ ಮೀನುಗಾರರನ್ನು ಹೊರ ಹಾಕಬೇಕು. ಆಂಧ್ರದ ಮೀನುಗಾರರು ಸ್ಥಳೀಯ ಮೀನುಗಾರರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಆದ್ದರಿಂದ ಅವರ ಕೊಟ್ಟ ಮನವಿಯನ್ನು ಮಾನ್ಯರು ತಿರಸ್ಕರಿಸಿ ವಜಾ ಮಾಡಬೇಕು. ಸುಳ್ಳು ಆಪಾದನೆ ಕೊಟ್ಟ ಮೀನುಗಾರರಿಗೆ ಸಹಾಯಕ ನಿರ್ದೇಶಕರ ಮೇಲೆ ಕೊಟ್ಟಿ ದಾಖಲೆ ಮಾಡಿರುತ್ತಾರೆ ಎಂದು ನಾವುಗಳು ಬರೆದುಕೊಟ್ಟ ಮನವಿ ಎಂದು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ನಾವೆಲ್ಲರೂ ಕೂಡಿ ತರಕ ಬಯಸುತ್ತೇವೆ. ಸರ್, ನಾನು ಯಲಗೂರು, ಆಮೇಲೆ ಬೂದಿಹಾಳ ಯಲ್ಲಮ್ಮ, ನಾರಾಯಣಪುರದ ಹತ್ರ ಛಾಯಾಕ ನಾವು ಹಬ್ಬ ಹುಣ್ಣಿಮೆ ಗ್ರಹಣ ಕಾಲದಾಗ ಹೋಗ್ತೀವ್ರಿ. ಇವ್ರಿಗೆ ಅವರು ಅಲ್ಲಿ ಮನವಿ ಕೊಡಾಕ್ ಬಂದಿದ್ರು. ನಾನೊಂದು ಆಧಾರ್ ಕಾರ್ಡಿಂದ ಮತ್ತು ರೇಷನ್ ಕಾರ್ಡಿನ ಸಮಸ್ಯೆ ಆಗಿತ್ತು ಅಂತ. 3 ತಿಂಗಳಿಂದ ನಮ್ಮ ಮುದ್ದೇಬಾಳ್ ತಹಸೀಲ್ದಾರ್ ಆಫೀಸ್ನಾಗ ಅಡ್ಡಾಡಕತ್ತೀನಿ. ಇವತ್ತು ಇಲ್ಲಿ ವಿನಯ್ ಪಾಟೀಲ್ ಸರ್ ಭೇಟಿ ಆಗಕ್ಕೆ ಬಂದೀನಿ. ಇವ್ರು ಇವತ್ತು ಬಂದಾರ. ಇವ್ರು ನಮ್ಮನ್ನ ನಾವೇನಂತ ಕರಿತೀವಿ ಅಂದ್ರೆ, ಇವರು ನಿಮ್ಮ ಆಡಳಿತ ಭಾಷೆ ಒಳಗೆ ಮೀನುಗಾರ ಅಂತಿರ್ಬೇಕು, ನಾವು ಬೆಸ್ತರು ಅಂತ ಕರಿತೀವಿ. ಇವ್ರು ಯಾವಾಗಲಿಂದ ಪರಿಚಯ ಅಂದ್ರೆ 20 ವರ್ಷದಿಂದ STD ಇದ್ದಾಗಲಿಂದ ಇವರು ರೇಟ್ ಕೇಳಕ್ಕವ್ರು ಇವರೆಲ್ಲ ನಮ್ಮ ಅಂಗಡಿಗೆ ಬರ್ತಿದ್ರು. ಇವ್ರು ಇಲ್ಲಿಯವ್ರು ಏನಾದಕ್ಕೆ ಸಾಕ್ಷಿ. ನಾವು ಸ್ನಾನಕ್ಕೆ ಹೋದಾಗ ಹೋದಾಗ ನಮ್ಮ ನಡು ನೀರಾಗ ಹೋಗಿದ್ದು, ಇವ್ರು ನಮ್ಮ ಹರಗೋಲ್ನ ಕರ್ಕೊಂಡು ಹೋಗಿ ನೀರ್ಗೀರೆಲ್ಲ ತಂದು ಕೊಟ್ಟಿದ್ರು. ಇವ್ರು ಮಾತ್ರ ನಮ್ಮವ್ರೆ. ಯಾಕಂದ್ರೆ ಇವ್ರು ಊಟದ ಪದ್ಧತಿ, ಇವ್ರು ಮಾತಾಡೋದು ವಿಚಾರ ಸರಿಯದ. ಅವರು ಏನು ಕೊಟ್ಟಾರಲ್ಲ ಅವರಿಗೆ ನಾನು ಕೂಡ ಅಂತ ಅವ್ರಿಗೆ ಕನ್ನಡನೇ ಬರಲ್ಲ. ನಾನು ಆಂಧ್ರದವ ಅಂತ. ಅರೆ ಇದ್ಯಾವನೇ ರೀ, ನಮ್ಮ ಬೆಸ್ರಿ ಎಲ್ಲಿ ಹೋಗ್ಬೇಕು? ಇಲ್ಲಿ ಇವ್ರೆಲ್ಲ ನಮ್ಮ ಇದ್ರವ್ರಿಗೆ ನಾ ಇವ್ರಿಗೆ ಏನ್ ಹೇಳಿನಂದ್ರ, ಅಣ್ಣ ನಿಮ್ ಜೀವ ಕೂತದ ಇಲ್ಲಿ ರೂಡ್ ಶೆಡ್ ಅಂತೇಳಿ ಒಂದು ಸಂಸ್ಥೆ ಅದ. ಕೌಶಲ್ಯಾಭಿವೃದ್ಧಿ ಒಳಗ ನೀವು ಎಲೆಕ್ಟ್ರಿಕಲ್, ಮೋಟರ್ ವ್ಯಾಂಡಿಂಗು, ಆಮೇಲೆ ಮನ್ಯಾಗ ಹೆಣ್ಮಕ್ಳಿಗೆ ಹೊಲಿಗೆ ಯಂತ್ರ ಕಲಿಸ್ರಿ, ಬ್ಯೂಟಿ ಪಾರ್ಲರ್ ಕರೀರಿ. ಈ ಜೀವಕ್ಕೆ ನಿಮ್ಗೆ ಅಪಾಯ ಹಾಕದ. ಒಬ್ಬ ನಿಮ್ಗೆ ಮಸಳು ಹಿಡಿತ್ರಿ, ಮನೆ ಒಬ್ಬ ಬಿದ್ದು ಸತ್ತಾರಿ ಅಂತ ಹೇಳಿದಾಗ ಈ ಕಾಂತೂಗ
ಮುತ್ತುಗೆ ಏನ್ ಹೇಳಿದೆ ಇಂಥವ್ ಕಲ್ತು ಆ ಅಪಾಯಕಾರಿ ಕೆಲಸ ಬಿಡ್ರಿ, ನಿಮ್ ಜೀವನೂ ಅಷ್ಟೇ ನಮ್ ಜೀವನೇ ಅಷ್ಟೇ ಅಂತ ಹೇಳ್ಕೊತ ಬಂದೀವಿ. ಬ್ಯಾರೆದವ್ರು ಬಂದು ಸಣ್ಣ ಸಣ್ಣ ಮೀನಾ ಯಾವಾಗಂದ್ರೆ ಸರ್ ಕೃಷ್ಣಾ ನದಿ ಒಳಗ ಕಲುಷಿತ ನೀರು ಆಯ್ತು ಅಂತ ಹೇಳಿ ನಾ ಅವಾಗ್ಲಿಂದ ಏನ್ ಮಾಡಿನಾರು ಹೊಳಿ ದಂಡಿಗೆ ನಾವು ಹೋಗೋದು. ಯಾಕಂದ್ರೆ ನಾವು ಪೂಜಾ ಪದ್ಧತಿಗೆ ನಾವು ಹೊಳಿಗೆ ಹೋಗಿ ಪೂಜಾ ಮಾಡ್ತೀವಿ. ಅವಾಗ್ಲಿಂದ ಹೊಳಿ ದಂಡ್ಯಾಗ ಹೋಗುದು. ಆಮೇಲೆ ಅಲ್ಲಿ ಹೊಳಿ ದಂಡ್ಯಾಗ ಬಿದ್ದಿದ್ದು ಅರ್ಬಿ ಪರ್ಬಿ ತೆಗಿತಿದ್ನ ಇವ್ರೆಲ್ಲ ಸಹಾಯ ಮಾಡ್ತಾರ ನನಗಲ್ಲಿ. ಅವ್ ಅರ್ಬಿ ತೆಗೆದು ಹೊಲಸು ಎಲ್ಲ ಮಾಡೋದು. ಆದ್ರೆ ಇವ್ರು ಮಾತ್ರ ನಮ್ಮ ಬೆಸ್ತಾರೆ. ಇವ್ರ ಮೂಲ ಕಸುಬು, ಇವ್ರು ಮುತ್ಯಾರು, ಇವ್ರು ತಂದಿದೇವ್ರು, ಇವ್ರು ವೃತ್ತಿಪರವಾಗಿ ಇವ್ರು ಲೈಸೆನ್ಸ್ ಇರ್ಲಿಲ್ಲ ಅಂದ್ರೆ ಹೆಂಗ್ ಬಡಿಗೆಯರು, ಕಂಬಾರು, ಕುಲುಮೆ ಇಂಥ ಕೆಲಸ ಮಾಡುವಂತ ಉದ್ಯೋಗದಸ್ತರು ಇವ್ರು ಈ ಕೆಲಸ ಕಸ್ಕೊಂಡಿವ್ ಅಂದ್ರೆ ಇವ್ರು ಬದುಕು ಬರಲ್ಲ. ಆಮೇಲೆ ಪೂರ್ತಿ ಬಹಳಷ್ಟು ಸಾಲಿನೂ ಕಲ್ತಿಲ್ಲ ಇವ್ರು. ಅದಕ್ಕೆ ಇಂಥವ್ರನ್ನ ರಕ್ಷಣೆ ಮಾಡ್ಬೇಕು. ದಯಮಾಡಿ ಅವ್ರ ಹೊಟ್ಟೆ ಮೇಲೆ ಕಾಲು ಹೊಡಿಯುವಂತ ಬೇರೆ ರಾಜ್ಯದವ್ರು. ಸರ್ ನಂದೇ ಒಂದ್ ಹೆಸರು ತಪ್ಪ ಆದ್ರೆ ತಿದ್ಸಾಕ ಆಧಾರ್ ಕಾರ್ಡ್ ತಿರ್ಸಾಕ 3 ತಿಂಗಳಾಯ್ತು ನಾ ಅಡ್ಡಾಡಕತ್ತೀನಿ. ನನ್ನ ಮಗಂದೇ ನಾನು ನಿಮ್ಗೆ ತೋರಿಸ್ಬೇಕಂತ ಹೇಳಿ ವಿನಯ್ ಪಾಟೀಲ್ ತೋರಿಸ್ತೀನಿ. ಇದ್ದಿದ್ದು ಆಗ್ಯದ. ಒಂದ್ ಹೆಸರು ತಿದ್ಸಾಕ ಇಷ್ಟು ಸರಳ ಆಗ್ಯದ. ಅವ್ರು ಆಂಧ್ರದವ್ರಿಗೆ ಸರಳಾಗಿ ತೋರಿಸಿದ್ರಿ ಸರ್. ಅಲ್ಲೇ ವಿಡಿಯೋ ಎಲ್ಲ ಬಂದದ ನಿಮ್ಮ ಹತ್ರ. ಪ್ರಜಾವಾಣಿ ಒಳ್ಳೆ ಬಂದದಪ್ಪ. ರಿಪಬ್ಲಿಕ್ ಅಂತ ಹೇಳಿ ಟಿವಿ ಅವರು ವರದಿ ಮಾಡ್ಯಾರ. ಆ ಕಡೆ ಹೋಗ್ತಾರ ಸರ್, ಅವ್ರು ನಟ್ ನಡ್ಬಾರ್ಕ್ ಹೋಗ್ತಾರ. ಇವ್ ಹರಿಗೋಲ್ ಹಾಕಿ ಇಲ್ಲೇ ಹೋಗಿ ಬರೋದ್ರಾಗ ಏನ ನಮಗೇನೂ ಇಲ್ಲಪ್ಪ, ಇವತ್ತೇನು ಬ್ಯಾಟ್ ಬಿದ್ದಿಲ್ಲ, ರೊಕ್ಕ ಬಂದಿಲ್ಲ, ನಂಗೊಂದು 200 ರೂಪಾಯಿ ಕೊಡು, ಮುಂದಿನ ಬೆಸ್ತಾರ ತಂದು ಕೊಡ್ತೀನಿ ಅಂತ ಹೇಳಿ ನಂದು ಈಗಾನು ಮೊಬೈಲ್ ಹಾಕೋದು ಕರೆನ್ಸಿ ಅಂಗಡಿ ಐತಿ. ಇವಕ್ಕ ಇಂಥ ಪರಿಸ್ಥಿತಿ ಇವ್ರದೈತಿ. ಅವ್ರು ಮಷಿನ್ ಹಿಡ್ಕೋತಾರ್ರಿ, ಬೆಸ್ ಅಂತ ಒಳಗೆ ಹೋಗ್ತಾರ. ಇಷ್ಟಿಷ್ಟ ಮೀನ ಹಿಡ್ದಾರ ಸರ್. ಅವು ಹೆಂಗ್ ಬದುಕ್ಬೇಕು? ಲಾರ್ವಾ ತಿಂದು ಇಡೀ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ ಬೆಳಗಾವಿಲಿಂದ ಇವ್ರಿಗೆಲ್ಲಾರು ನಮ್ ನೀರು ಶುದ್ಧ ಆಗಿದ್ರೆ ಬದುಕ್ತಾರ. ನಾ ಇವ್ರಿಗೆ ಜಗಳ ಅವು ಹಿಡಿದು ಬಿಡ್ತಿರ್ಲೇ ಮರ, ನಾವು ನೀರ್ ನೋಡಿ ಹೊಲಸು ಬಂದ ಇವತ್ತ, ನೀವು ಫಿಲ್ಟರ್ ಮಾಡೋರು ತಪ್ಪ, ನೀವು ಭಾಳ ಮೀನ ಹಿಡಿದ್ರಿ ಅಂತ ಇವ್ರಿಗೆ ಬೈತಿರ್ತೀನಿ. ಅಂತ ಟೈಮ್ನಾಗ ಸರ್ ಇವ್ರು ಟನ್ ಗಟ್ಲೆ ಮೀನ ಹಿಡ್ಕೊಂಡ ಹೊಳಿಯಾಗಿ ಇರುವಂತ ಜಲಚರಗಳನ್ನ ಸಹಾಯ ಮಾಡಿದ್ರೆ ಮತ್ ನದಿ ಹ್ಯಾಂಗ್ ಉಳಿಬೇಕು, ಸ್ವಚ್ಛತೆ ಹ್ಯಾಂಗ್ ಉಳಿಬೇಕು? ಇವ್ರಿಗೆ ಬೇರೆ ಕೆಲಸ ಮಾಡ್ರಿ ಅಂತ ಬೆನ್ ಹತ್ತೀವಿ ನಾವು. ರೂಡ್ ಸೈಡ್ ಕರ್ಕೊಂಡು ಹೋಗಿ ನೋ ಮರ ಬರ್ರಿ ಅಂತ ಹೇಳಿ. ಮತ್ ಇವ್ರು ಅವ್ರು ಬ್ಯಾರೆದವ್ರು ಬಂದು ಹಿಂಗ್ ಮಾಡಿದ್ರ ಮತ್ ಅಧಿಕಾರಿಗಳ ಮ್ಯಾಗ ಬೈತಾರ. ಅವ್ರ ಭಾಷೆ ನೋಡ್ರಿ ಸರ್ ನೀವು. ಅವ್ರಿಗೆ ನಾವು ಊಟ ಪದ್ಧತಿ ರೊಟ್ಟಿ ಪಲ್ಯ ನೀವು ಇಲ್ಲೇ ಅವ್ರು ಏನಿಲ್ಲ, ಪರೀಕ್ಷೆ ಭಾಳ ಸರಳ ಅದ, ಎಲ್ಲೂ ಲ್ಯಾಬ್ಗೆ ಬೇವಿನ. ಅವ್ರಿಗೆ ನಮ್ಮ ಕರ್ನಾಟಕದ್ದು, ನಮ್ಮ ವಿಜಯಪುರ ಜಿಲ್ಲಾದ್ದು, ಬಾಗಲಕೋಟೆ ಜಿಲ್ಲಾ ಊಟ ಹಾಕೊಮ್ಮ. ಇವ್ರಿಗೆ ನಮ್ಮದೇ ಊಟ ಹಾಕಿ ಕುಂಡ್ರಸಮ್ಮ. ಅವ್ರು ಕರ್ನಾಟಕದವ್ರು ಅಂತಾರಲ್ಲ, ಅದನ್ನ ಬಡ ಊಟ ಮಾಡ್ಲಿ. ಅವರು ಅನ್ನ ಸಾರ ಕೊಟ್ಟಾಗ ಹೆಂಗ್ ಸರಳ ಊಟ ಮಾಡ್ತಾರ, ರೊಟ್ಟಿ ಪಲ್ಯ ಹೆಂಗ್ ತಿನ್ನಕ್ ಬರ್ತದ, ಅದು ಸರಳ ಐತಿ ಇದು ಪರೀಕ್ಷೆ. ಒಂದು ಸಣ್ಣ ಮಗುವಿಗೂ ಗೊತ್ತಾಗುವಂತದನ್ನ ಇಷ್ಟು ಸುಳ್ಳು ಹೇಳಿ, ರಾಜಾರೋಷವಾಗಿ ಸುಳ್ಳು ಹೇಳಿ ಇವತ್ತರ ಏನು ಉದ್ಯೋಗ ಇರ್ಲಾರ್ದು ಇವತ್ತರ ಹೊಟ್ಟಿ ಮ್ಯಾಗ ಹೊಡಿಯೋದು, ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಅದಕ್ಕೆ ಒಂದು ಉನ್ನತ ಮಟ್ಟದ ತನಿಖೆ ಮಾಡ್ಬೇಕಂತ